ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲಿಗೂ ಆತ್ಮೀಯ ಸ್ವಾಗತ. ಭಗವದ್ಗೀತಾ ಯಥಾರೂಪ ಅಧ್ಯಾಯ 11 ಶ್ಲೋಕ 37. ಕಸ್ಮಾಚಾತೆ ನಮೇರನ್ ಮಹಾತ್ಮನ್ ಗರೀಯಸೆ ಬ್ರಹ್ಮಣ ಅಪಿಯಾದಿಕರ್ತ್ರೇ ಅನಂತ ದೇವೇಶ ಜಗನ್ನಿವಾಸ ತ್ವಮಕ್ಷರಂ ಸದಸತ್ತತ್ಪರಂ ಯತ್. ಅನುವಾದ: ಬ್ರಹ್ಮನಿಗೂ ಶ್ರೇಷ್ಠನಾದ ಮಹಾತ್ಮನೇ, ನೀನು ಆದಿ ಸೃಷ್ಟಿಕರ್ತನು. ಆದುದರಿಂದ ಅವರು ನಿನಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಏಕೆ ಅರ್ಪಿಸಬಾರದು? ನೀನು ಅನಂತನು, ದೇವತೆಗಳ ದೇವ, ಜಗನ್ನಿವಾಸನು, ನೀನು ಅಜೇಯನಾದ ಮೂಲನು, ಎಲ್ಲ ಕಾರಣಗಳ ಕಾರಣನು, ಈ ಐಕ ಅಭಿವ್ಯಕ್ತಿಗೆ ಅತೀತನಾದವನು. ಭಾವಾರ್ಥ: ಅರ್ಜುನನು ಕೃಷ್ಣನಿಗೆ ಹೀಗೆ ಪ್ರಣಾಮ ಮಾಡಿ ಅವನು ಎಲ್ಲರ ಪೂಜೆಗೆ ಅರ್ಹನು ಎಂದು ಸೂಚಿಸುತ್ತಾನೆ. ಅವನು ಸರ್ವವ್ಯಾಪಿ, ಎಲ್ಲ ಆತ್ಮಗಳ ಆತ್ಮ. ಅರ್ಜುನನು ಕೃಷ್ಣನನ್ನು ಮಹಾತ್ಮ ಎಂದು ಸಂಬೋಧಿಸುತ್ತಾನೆ. ಮಹಾತ್ಮ ಎಂದರೆ ಕೃಷ್ಣನು ಅತ್ಯಂತ ಉದಾರಿ ಮತ್ತು ಅನಂತನು ಎಂದು ಅರ್ಥ. ಅನಂತ ಎನ್ನುವ ಶಬ್ದವು ಪರಮಪ್ರಭುವಿನ ಪ್ರಭಾವವು, ಶಕ್ತಿಯು ಆವರಿಸಿದಿರುವ ವಸ್ತುವೇ ಇಲ್ಲ ಎನ್ನುವುದನ್ನು ತೋರಿಸುತ್ತದೆ. ದೇವೇಶ ಎಂದರೆ ಆತನು ಎಲ್ಲ ದೇವತೆಗಳನ್ನು ನಿಯಂತ್ರಿಸುತ್ತಾನೆ. ಅವನು ಅವರೆಲ್ಲರಿಗಿಂತ ಉನ್ನತನಾದವನು ಎಂದು ಅರ್ಥ. ಅವನು ಇಡೀ ವಿಶ್ವಕ್ಕೆ ಆಶ್ರಯದಾತ. ಅವನಿಗಿಂತ ಶ್ರೇಷ್ಠರಾದವರು ಯಾರೂ ಇಲ್ಲ. ಆದುದರಿಂದ ಎಲ್ಲ ಪರಿಪೂರ್ಣ ಜೀವಿಗಳು, ಶಕ್ತಿವಂತರಾದ ದೇವತೆಗಳು ಅವನಿಗೆ ಗೌರವ ಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುವುದು ಯೋಗ್ಯ ಎಂದು ಅರ್ಜುನನು ಭಾವಿಸಿದನು. ಕೃಷ್ಣನು ಬ್ರಹ್ಮನಿಗಿಂತ ಶ್ರೇಷ್ಠನು ಎಂದು ಅರ್ಜುನನು ವಿಶೇಷವಾಗಿ ಪ್ರಸ್ತಾಪಿಸುತ್ತಾನೆ. ಏಕೆಂದರೆ ಕೃಷ್ಣನು ಬ್ರಹ್ಮನನ್ನು ಸೃಷ್ಟಿಸಿದ. ಗರ್ಭೋದಕಶಾಹಿ ವಿಷ್ಣುವಿನ ನಾಭಿಯಿಂದ ಬೆಳೆದ ಕಮಲದ ಕಾಂಡದಿಂದ ಹುಟ್ಟಿದವನು ಬ್ರಹ್ಮ. ವಿಷ್ಣುವು ಕೃಷ್ಣನ ಸ್ವಾಂಶ ವಿಸ್ತರಣೆ. ಆದುದರಿಂದ ಬ್ರಹ್ಮನು ಮತ್ತು ಅವನಿಂದ ಹುಟ್ಟಿದ ಶಿವನು, ಇತರ ಎಲ್ಲ ದೇವತೆಗಳು ತಮ್ಮ ಗೌರವ ಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಬೇಕು. ಶ್ರೀಮದ್ ಭಾಗವತದಲ್ಲಿ ಶಿವನು, ಬ್ರಹ್ಮನು ಅವರಂತಹ ಇತರ ದೇವತೆಗಳು ಭಗವಂತನನ್ನು ಗೌರವಿಸುತ್ತಾರೆ ಎಂದು ಹೇಳಿದೆ. ಅಕ್ಷರಂ ಎನ್ನುವ ಪದವು ಬಹಳ ಮಹತ್ವದ್ದು. ಈ ಭೌತಿಕ ಸೃಷ್ಟಿಯು ನಾಶವಾಗತಕ್ಕದ್ದು. ಆದರೆ ಪ್ರಭುವು ಈ ಭೌತಿಕ ಸೃಷ್ಟಿಯನ್ನು ಮೀರಿದವನು. ಅವನು ಎಲ್ಲ ಕಾರಣಗಳ ಕಾರಣನು. ಹೀಗಿರುವುದರಿಂದ ಈ ಭೌತಿಕ ಪ್ರಕೃತಿಯಲ್ಲಿರುವ ಬದ್ಧ ಆತ್ಮರಿಗಿಂತಲೂ ಭೌತಿಕ ವಿಶ್ವದ ಅಭಿವ್ಯಕ್ತಿಗಿಂತಲೂ ಶ್ರೇಷ್ಠನು. ಆದುದರಿಂದ ಅವನು ಸರ್ವಶ್ರೇಷ್ಠ ಪರಮಪ್ರಭು. ಹರೇ ಕೃಷ್ಣ. ಇಲ್ಲಿಗೆ ಭಾವಾರ್ಥ ಮುಕ್ತಾಯ ಆಗುತ್ತೆ. ಈ ಶ್ಲೋಕದಲ್ಲಿ ಬಹಳ ಮುಖ್ಯವಾಗಿ ಅರ್ಜುನ ಬ್ರಹ್ಮನಿಗಿಂತ ಶ್ರೇಷ್ಠನಾದಂಥ ಭಗವಂತ ಅಂದರೆ ಕೃಷ್ಣನನ್ನ ಹೊಗಳ್ತಾ ಇದ್ದಾನೆ. ಅದರಲ್ಲೂ ಮುಖ್ಯವಾಗಿ ನೀನೇ ಆದಿ ಸೃಷ್ಟಿಕರ್ತ ಅಂತ ಹೇಳ್ತಾ ಇದ್ದಾನೆ. ಇದನ್ನ ನೋಡೋದಾದ್ರೆ ಭಾವಾರ್ಥದಲ್ಲಿ ಕೂಡ ಪ್ರಭುಪಾದರು ಅರ್ಜುನನು ಕೃಷ್ಣನಿಗೆ ಹೀಗೆ ಪ್ರಣಾಮ ಮಾಡಿ ಅವನು ಎಲ್ಲರ ಪೂಜೆಗೆ ಅರ್ಹನು ಎಂದು ಸೂಚಿಸುತ್ತಾನೆ. ಅಂದ್ರೆ ನಾವು ರಾಜಸೂಯ ಯಜ್ಞದಲ್ಲಿ ಕೂಡ ಯುಧಿಷ್ಠಿರ ಮಹಾರಾಜ ಕೃಷ್ಣನನ್ನ ದೇವೋತ್ತಮ ಪರಮಪುರುಷ ಅಂತ ಎಲ್ಲರೂ ತಿಳ್ಕೋಬೇಕು ಅನ್ನೋ ಒಂದು ಕಾರಣಕ್ಕೆ ಮುಖ್ಯವಾಗಿ ರಾಜಸೂಯ ಯಜ್ಞನ ಮಾಡ್ತಾನೆ ಅನ್ನೋದನ್ನ ನಾವು ಶ್ರೀಮದ್ ಭಾಗವತದಿಂದ ತಿಳ್ಕೊಬೋದು. ಅದೇ ರೀತಿ ಇಲ್ಲಿ ಅರ್ಜುನ ಕೂಡ ಎಲ್ಲರ ಪೂಜೆಗೆ ಅರ್ಹನಾದಂಥ ದೇವೋತ್ತಮ ಪರಮ ಪುರುಷ ತನ್ನ ಸ್ನೇಹಿತ ಕೃಷ್ಣನನ್ನ ಇಲ್ಲಿ ಹೊಗಳ್ತಾ ಇರೋದನ್ನ ನಾವು ನೋಡ್ಬೋದು ಈ ಶ್ಲೋಕದಲ್ಲಿ. ಅದರಲ್ಲೂ ಮುಖ್ಯವಾಗಿ ಬ್ರಹ್ಮನಿಗಿಂತ ಶ್ರೇಷ್ಠ ಅಂತ ಹೇಳ್ತಾ ಇದ್ದಾನೆ. ಯಾಕಂದ್ರೆ ಈ ಐಹಿಕ ಪ್ರಪಂಚದಲ್ಲಿ ಅಂದ್ರೆ ಈ ಐಹಿಕ ಲೋಕದಲ್ಲಿ ಬ್ರಹ್ಮನೇ ಸೃಷ್ಟಿಕರ್ತ ಅಂತ ಜನಸಾಮಾನ್ಯರಿಗೆ ಗೊತ್ತಿರತ್ತೆ. ಆದರೆ ಬ್ರಹ್ಮ ಕೂಡ ಶ್ರೀಮದ್ ಭಾಗವತದಲ್ಲಿ ತನ್ನ ಮಗನಾಗಿರ್ತಕ್ಕಂಥ ನಾರದ ಮುನಿಗಳಿಗೆ ಯಾವ ರೀತಿ ವರ್ಣನೆ ಮಾಡ್ತಾನೆ ಅಂದ್ರೆ, ನಾರದ ಮುನಿಗಳು ಕೂಡ ಬ್ರಹ್ಮನನ್ನೇ ಸೃಷ್ಟಿಕರ್ತ, ನೀನೇ ವಿಧಾನಕರ್ತ ಅಂತ ಎಲ್ಲ ತಿಳ್ಕೊಂಬಿಟ್ಟಿರ್ತಾರೆ. ಆದರೆ ಬ್ರಹ್ಮ ಹೇಳ್ತಾನೆ, ಇಲ್ಲಪ್ಪ, ನನಗಿಂತ ಸುಪೀರಿಯರ್ ಅಂದರೆ ನನಗೆ ಯಜಮಾನರು ಒಬ್ರು ಇದ್ದಾರೆ, ಅವರೇ ದೇವೋತ್ತಮ ಪರಮಪುರುಷ ಕೃಷ್ಣ. ಅವರು ನನಗೆ ಎಲ್ಲ ರೀತಿಯಲ್ಲೂ ನನಗೆ ಸಹಾಯ ಮಾಡಿದ್ರು. ಅದರಿಂದ ನನಗೆ ಈ ಸೃಷ್ಟಿಯನ್ನು ನಾನು ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಆದರೆ ನಾನೇ ಮುಖ್ಯ ಸೃಷ್ಟಿಕರ್ತ ಅಲ್ಲ, ನಾನು ಕೇವಲ ಭಗವಂತನ ಸೇವಕ ಅಂತ ಹೇಳೋದನ್ನು ನಾವು ಭಾಗವತದಿಂದ ಕೂಡ ತಿಳಿಬೋದು. ಇಲ್ಲಿ
ಈ ಶ್ಲೋಕದಲ್ಲಿ ಅರ್ಜುನ ಏನೆಲ್ಲ ವರ್ಣನೆ ಮಾಡಿದ್ದಾನೆ ಅದನ್ನು ಯಾವ ರೀತಿ ಪ್ರಭುಪಾದರು ಭಾವಾರ್ಥದಲ್ಲಿ ಕೊಟ್ಟಿದ್ದಾರೆ ಅಂದರೆ, ಮಹಾತ್ಮ ಅನ್ನೋ ಶಬ್ದಕ್ಕೆ ಕೃಷ್ಣನು ಅತ್ಯಂತ ಉದಾರಿ ಮತ್ತು ಅನಂತ ಅಂತ ಹೇಳಿದ್ದಾರೆ. ನಂತರ ಅನಂತ ಎನ್ನುವ ಶಬ್ದವು ಪರಮಪ್ರಭುವಿನ ಪ್ರಭಾವವು ಶಕ್ತಿಯು ಆವರಿಸಿದಿರುವ ವಸ್ತುವೇ ಇಲ್ಲ ಅನ್ನೋದನ್ನ ಕೂಡ ಹೇಳಿದ್ದಾರೆ. ಅದರಲ್ಲಿ ಕೂಡ ನಾವು ಭಗವದ್ಗೀತೆ 7ನೇ ಅಧ್ಯಾಯದಲ್ಲಿ ಕೂಡ ನಾವು ನೋಡಿದ್ವಿ. ಭಗವಂತ ಹೇಳ್ತಾನೆ, ಮತ್ತ ಪರತರಂ ನಾ ಅನ್ಯತ್ ಕಿಂಚಿದ್ ಅಸ್ತಿ ಧನಂಜಯ ಅಂತ ಏನು ವರ್ಣನೆ ಮಾಡ್ತಾನೆ, ನನಗಿಂತ ಮೇಲೆ ಯಾರೂ ಇಲ್ಲ ಅಥವಾ ನನಗೆ ಸಮ ಕೂಡ ಯಾರೂ ಇಲ್ಲ ಅಂತ ಹೇಳೋದನ್ನ ನಾವು ಇಲ್ಲಿ ಜ್ಞಾಪಕ ಮಾಡ್ಕೋಬಹುದು. ನಂತರ 9ನೇ ಅಧ್ಯಾಯದಲ್ಲಿ ನಾವು ನೋಡಿದ್ದೀವಿ, ಅದರಲ್ಲೂ ಮುಖ್ಯವಾಗಿ ದೇವತೆಗಳು ಕೂಡ ಭಗವಂತನನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅಂತ ಹೇಳಿದ್ದಾನೆ. ಆ ಎಲ್ಲ ದೇವತೆಗಳು ಭಗವಂತನಿಗೆ ಸಹಾಯ ಮಾಡೋದಕ್ಕೋಸ್ಕರ ಭಗವಂತನ ರಾಜ್ಯದಲ್ಲಿ ಅಥವಾ ಭಗವಂತನ ಗೌರ್ಮೆಂಟ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಸೇವಕರು ಅನ್ನೋದನ್ನ ಕೂಡ ನಾವು ತಿಳ್ಕೊಬೋದು. ಇಲ್ಲಿ ಅವರನ್ನ ದೇವೇಶ ಅಂತ ಹೇಳಿದ್ದಾನೆ. ಎಲ್ಲ ದೇವತೆಗಳನ್ನು ಭಗವಂತ ನಿಯಂತ್ರಣ ಮಾಡ್ತಾ ಇದ್ದಾನೆ ಅನ್ನೋದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನಂತರ ಅವರೆಲ್ಲರಿಗಿಂತ ಉನ್ನತನಾದವನು ಅಂತ ಇಲ್ಲಿ ಅರ್ಥ ಅಂತ ಹೇಳಿದ್ದಾರೆ ಪ್ರಭುಪಾದರು. ಇಡೀ ವಿಶ್ವಕ್ಕೆ ಆಶ್ರಯದಾತ ಅಂದರೆ ಭಗವಂತ ಸ್ವಯಂ ಭಗವಾನ್ ಶ್ರೀಕೃಷ್ಣ ಏನು ಪ್ರತಿಯೊಂದು ವಸ್ತುವಿಗೂ ಆತನೇ ಒಡೆಯ. ಆದರೆ ಇಲ್ಲಿ ನಮಗೆ ಈ ಐಹಿಕ ಪ್ರಪಂಚದಲ್ಲಿ ಐಹಿಕ ಜಗತ್ತನ್ನು ನಡೆಸ್ತಕ್ಕಂಥದ್ದು ಅಂದರೆ ಯಾರು ಪಾಲನೆ ಮಾಡ್ತಾ ಇದ್ದಾರೆ, ಯಾರು ಸೃಷ್ಟಿ ಮಾಡ್ತಾ ಇದ್ದಾರೆ, ಯಾರು ವಿನಾಶ ಮಾಡ್ತಾ ಇದ್ದಾರೆ ಅಂತ ನಾವು ಕೇಳಬೇಕಾದಾಗ ಅಥವಾ ತಿಳ್ಕೊಂಡಾಗ ಏನಾಗುತ್ತೆ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ 3 ಹೆಸರು ನಮಗೆ ಜ್ಞಾಪಕಕ್ಕೆ ಬರುತ್ತೆ. ಅಂದರೆ ಬ್ರಹ್ಮ ಸೃಷ್ಟಿ ಮಾಡ್ತಾನೆ, ನಂತರ ಶಿವ ತಾಂಡವ ನೃತ್ಯದಲ್ಲಿ ನಾಶ ಮಾಡ್ತಾನೆ. ಆದರೆ ಈ ಇಬ್ಬರಿಗಿಂತ ಮುಖ್ಯವಾಗಿ ಈ ಲೋಕವನ್ನು ಯಾರು ಪಾಲನೆ ಮಾಡ್ತಾರೆ ಅವರು ಬಹಳ ಮುಖ್ಯ ಆಗ್ತಾರೆ. ಅದು ವಿಷ್ಣು ಪಾಲನೆ ಮಾಡ್ತಾನೆ, ಬ್ರಹ್ಮ ಸೃಷ್ಟಿ ಮಾಡ್ತಾನೆ, ನಂತರ ಶಿವ ಪ್ರಳಯ ಮಾಡ್ತಾನೆ. ಆದರೆ ಇಲ್ಲಿ ಎಲ್ಲ ದೇವತೆಗಳಿಗೂ ಏನು ಭಗವಂತ ಯಾವ ರೀತಿ ಶ್ರೇಷ್ಠ ಅನ್ನೋದನ್ನ ಕೂಡ ಇಲ್ಲಿ ಅರ್ಜುನ ಹೊಗಳ್ತಾ ಇದ್ದಾನೆ. ನಂತರ ಅರ್ಜುನನು ವಿಶೇಷವಾಗಿ ಬ್ರಹ್ಮನಿಗಿಂತ ಶ್ರೇಷ್ಠ ಅಂತ ಹೇಳಿದ್ದಾನೆ. ಇಲ್ಲಿ ಆ ಪದವನ್ನು ಇಲ್ಲಿ ನೋಡೋದಾದರೆ ಭಾವಾರ್ಥದಲ್ಲಿ ಪ್ರಭುಪಾದರು ಬ್ರಹ್ಮನನ್ನು ಯಾರು ಸೃಷ್ಟಿ ಮಾಡಿದ್ದು ಅನ್ನೋದು ಕೂಡ ನಮಗೆ ಕೊಟ್ಟಿದ್ದಾರೆ. ಗರ್ಭೋದಕ ಶಾಹಿ ವಿಷ್ಣುವಿನ ನಾಭಿಯಿಂದ ಬೆಳೆದ ಕಮಲದ ಕಾಂಡದಿಂದ ಹುಟ್ಟಿದವನು ಬ್ರಹ್ಮ. ವಿಷ್ಣುವು ಕೃಷ್ಣನ ಸ್ವಾಂಶ ವಿಸ್ತರಣೆ ಅಂದರೆ ಕೃಷ್ಣನಿಂದ ಪ್ರಥಮ ವಿಸ್ತರಣೆಯಾಗಿ ಬಲರಾಮ ಬರ್ತಾರೆ. ನಂತರ ಬಲರಾಮನಿಂದ ಚತುರ್ವ್ಯೂಹ ಅಂದರೆ ಅನಿರುದ್ಧ, ಪ್ರದ್ಯುಮ್ನ, ವಾಸುದೇವ, ಸಂಕರ್ಷಣ, ನಂತರ 2ನೇ ಚತುರ್ವ್ಯೂಹದಲ್ಲಿ ಬರ್ತಾರೆ. ನಂತರ ನಾರಾಯಣ, ನಂತರ 3 ವಿಷ್ಣುವಿನ ಅವತಾರ. ಅದರಲ್ಲಿ 3 ವಿಷ್ಣುವಿನ ಅವತಾರದಲ್ಲಿ ಇರ್ತಕ್ಕಂಥ ಗರ್ಭೋದಕ ಶಾಹಿ ವಿಷ್ಣುವಿನಿಂದ ಜನ್ಮ ಪಡೆದಂಥ ಬ್ರಹ್ಮ, ಅದನ್ನ ಇಲ್ಲಿ ವರ್ಣನೆ ಮಾಡಿದ್ದಾರೆ. ನಂತರ ಬ್ರಹ್ಮನಿಂದ ಶಿವ, ನಾರದ ಮುನಿ, ಸಾಕಷ್ಟು ಜನ ಬರ್ತಾರೆ. ನಂತರ ಪ್ರಜಾಪತಿಗಳು, ಕುಮಾರರು ಎಲ್ಲ ಬ್ರಹ್ಮ ಸೃಷ್ಟಿ ಮಾಡ್ತಾನೆ. ನಂತರ ಸೃಷ್ಟಿ ಮಾಡೋದಕ್ಕೆ ಭಗವಂತ ಪ್ರತಿಯೊಂದು ರೀತಿಯಲ್ಲೂ ಬ್ರಹ್ಮನಿಗೆ ಸಹಾಯ ಮಾಡೋ ಒಂದು ಕಾರಣದಿಂದ ಬ್ರಹ್ಮ ಸೃಷ್ಟಿ ಮಾಡ್ತಾನೆ. ಅಂದರೆ ಬ್ರಹ್ಮನೇ ಎಲ್ಲದಕ್ಕಿಂತ ಮುಖ್ಯ ಆಗೋದಿಲ್ಲ. ಯಾಕಂದರೆ ಬ್ರಹ್ಮನ ಪ್ರಾರ್ಥನೆಯಲ್ಲಿ ಕೂಡ ಹೇಳ್ತಾನೆ ಸರ್ವ ಕಾರಣ ಅಂತ. ಈ ಶ್ಲೋಕದಲ್ಲಿ ಕೂಡ ಏನು ಎಲ್ಲ ಕಾರಣಗಳಿಗೆ ಕಾರಣ ಅನ್ನೋದನ್ನು ಕೂಡ ಇಲ್ಲಿ ಪ್ರಭುಪಾದರು ಭಾವಾರ್ಥದಲ್ಲಿ ಕೊನೆಯ ಭಾಗದಲ್ಲಿ ವರ್ಣನೆ ಮಾಡಿದ್ದಾರೆ. ಅದರಲ್ಲೂ ಅಕ್ಷರಂ ಅನ್ನೋದು ಬಹಳ ಮಹತ್ವದ್ದು ಅನ್ನೋದನ್ನ ಕೊಟ್ಟಿದ್ದಾರೆ. ನಂತರ ಈ ಭೌತಿಕ ಸೃಷ್ಟಿ ನಾಶವಾಗತಕ್ಕದ್ದು ಅಂತ ಹೇಳಿದ್ದಾರೆ. ಯಾಕಂದರೆ ಭಗವಂತ ಕೂಡ ಹೇಳಿದ್ದ ಈ ಮೊದಲು 8ನೇ ಅಧ್ಯಾಯದಲ್ಲಿ ಭಗವಂತ ಹೇಳಿದ ಈ ಐಕ ಜಗತ್ತು ದುಃಖನೇ ಇರ್ತಕ್ಕಂಥ ಲೋಕ, ಆದರೆ ಇದು ನಾಶ ಆಗುವಂಥದ್ದು. ಕೇವಲ ನಾವು ನೋಡೋ ಹಾಗೆ ಈ ಲೋಕದಲ್ಲಿ ಅಂದರೆ ಏನು ಸರ್ಕಾರದಲ್ಲಿ ಏನೆಲ್ಲ ಡಿಪಾರ್ಟ್ಮೆಂಟ್ಗಳಿರುತ್ತೆ, ಅದರಲ್ಲೂ ಮುಖ್ಯವಾಗಿ ಜೈಲನ್ನು ನಾವು ನೋಡ್ತೀವಿ. ಅಂದರೆ ಕಾರಾಗೃಹನ ಯಾವ ರೀತಿ ಇಟ್ಕೊಂಡಿರ್ತಾರೆ ಅಂದರೆ ಯಾರು ಕೈದಿಗಳಿಲ್ಲದೆ ಇದ್ದರೆ ಕಾರಾಗೃಹಕ್ಕೆ ಅವಶ್ಯಕತೆ ಇರೋಲ್ಲ, ಕಾರಾಗೃಹ ಅವಶ್ಯಕತೆ ಬರೋದಿಲ್ಲ. ಆದರೆ ಈ ಲೋಕಕ್ಕೆ, ಅದರಲ್ಲೂ ಮುಖ್ಯವಾಗಿ ಭಗವಂತನೇ ವರ್ಣನೆ ಮಾಡಿರ್ತಕ್ಕಂಥ ಈ ಲೋಕ ಕೇವಲ ದುಃಖದಿಂದ ತುಂಬಿರ್ತಕ್ಕಂಥದ್ದು. ಒಂದು ರೀತಿ ಇದು ಕೂಡ ಕಾರಾಗೃಹ. ಅಂದರೆ ಈ ಜೈಲು ಕೂಡ ಅವಶ್ಯಕತೆ ಇರೋದಿಲ್ಲ. ಆದರೆ ಭಗವಂತನಿಗೆ ಗೊತ್ತು, ಭಗವಂತನ ವಿರೋಧಿಗಳಿಗೋಸ್ಕರನೇ ಈ ಜೈಲನ್ನು ಸಿದ್ಧ ಮಾಡಿದ್ದಾನೆ. ಅಂದರೆ ಸರ್ಕಾರ ಕೂಡ ಏನಪ್ಪ ಅಂದರೆ ಸರ್ಕಾರದ ಪಾಲನೆಯನ್ನು, ಅಂದರೆ ಸರ್ಕಾರದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಂತ ಏನು ಹೇಳ್ತಾರೆ, ಆ ರೂಲ್ಸನ್ನು ಯಾರು ಫಾಲೋ ಮಾಡೋದಿಲ್ಲ ಅವ್ರಿಗೋಸ್ಕರನೇ ಜೈಲಲ್ಲಿ ಅವರನ್ನು ಇಡೋದಕ್ಕೋಸ್ಕರ ಸರ್ಕಾರ ಜೈಲನ್ನು ನಿರ್ಮಾಣ ಮಾಡಿರತ್ತೆ. ಅದೇ ರೀತಿ ಭಗವಂತನ ವಿರುದ್ಧವಾಗಿ ಭಗವಂತನ ಆಜ್ಞೆಯನ್ನು ಯಾರು ಪಾಲನೆ ಮಾಡೋದಿಲ್ಲ ಅಂಥವ್ರಿಗೋಸ್ಕರ ಈ ಐಹಿಕ ಜಗತ್ತನ್ನು ಭಗವಂತ ಸೃಷ್ಟಿ ಮಾಡಿದ್ದಾನೆ. ನಂತರ ಅವರು ಮತ್ತೆ ಭಗವಂತನ ಹತ್ರಕ್ಕೆ ಬರೋದಕ್ಕೆ ವೇದಗಳು, ಉಪನಿಷತ್ತು, ಮಹಾಭಾರತ, ರಾಮಾಯಣ ಪ್ರತಿಯೊಂದನ್ನು ಕೊಟ್ಟಿದ್ದಾನೆ. ಅದರಿಂದ ನಾವು
ಅರ್ಥ ಮಾಡಿಕೊಂಡು ಈ ಐಹಿಕ ಜಗತ್ತು ಶಾಶ್ವತ ಅಲ್ಲ, ಇಲ್ಲಿ ಕೇವಲ ದುಃಖದಿಂದ ತುಂಬಿರ್ತಕ್ಕಂಥದ್ದು. ಆದರೆ ನಾವು ಈ ಜಾಗದಲ್ಲಿ ಇರಬಾರ್ದು ಅಂತ ಯಾರು ಅರ್ಥ ಮಾಡ್ಕೊಳ್ತಾರೋ ಅವರು ಭಗವಂತನ ಲೋಕಕ್ಕೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇಲ್ಲಿ ಅರ್ಜುನನ ಮುಕ್ತಾಯದ ಹಂತದಲ್ಲಿ ಅಂದರೆ ಇನ್ನೂ ಸಾಕಷ್ಟು ಶ್ಲೋಕದಲ್ಲಿ ಅರ್ಜುನ ಭಗವಂತನನ್ನು ಯಾವ ರೀತಿ ಹೊಗಳ್ತಾನೆ ಅನ್ನೋದನ್ನ ನಾವು ಸಾಲಾಗಿ ನೋಡ್ತಾ ಹೋಗ್ಬೋದು. ಯಾಕಂದರೆ 47ನೇ ಶ್ಲೋಕದವರೆಗೂ ಅರ್ಜುನ ಮಾತಾಡ್ತಾ ಇರ್ತಾನೆ. ಅಂದರೆ ಅರ್ಜುನ ಯಾವ ರೀತಿ ವಿಶ್ವರೂಪ ದರ್ಶನದ ನಂತರ ಭಗವಂತನನ್ನು ಯಾವ ರೀತಿ ಹೊಗಳಕ್ಕೆ ಶುರು ಮಾಡ್ತಾನೆ, ಅಂದರೆ ಭಗವಂತನನ್ನ ಕಾರ್ಯಚಟುವಟಿಕೆಗಳು ಯಾವ ರೀತಿ ಇದೆ. ಅಂದರೆ ಅರ್ಜುನನಿಗೆ ಮನವರಿಕೆ ಆಯಿತು, ಈಗ ಕೃಷ್ಣ ತನ್ನ ಸ್ನೇಹಿತ ಅಲ್ಲ, ಈತ ದೇವೋತ್ತಮ ಪರಮ ಪುರುಷ, ಪ್ರತಿಯೊಬ್ಬರಿಗೂ ಎಲ್ರಿಗೂ ನಾಯಕ. ಆದರೆ ನಾನು ಈತನನ್ನು ಯಾವ ರೀತಿ ತಿಳ್ಕೊಂಡಿದ್ದೆ ಅದು ತಪ್ಪು ಅನ್ನೋ ರೀತಿಯಲ್ಲಿ ಭಗವಂತನನ್ನು ಹೊಗಳೋದಕ್ಕೆ ಶುರು ಮಾಡ್ತಾ ಹೋಗ್ತಾನೆ. ಅದರಲ್ಲೂ ಮುಖ್ಯವಾಗಿ ಪ್ರಭುಪಾದರು ಭಾವಾರ್ಥದ ಮುಕ್ತಾಯದ ಹಂತದಲ್ಲಿ ಆದುದರಿಂದ ಅವನು ಸರ್ವಶ್ರೇಷ್ಠ ಪರಮ ಪ್ರಭು ಅಂತ ಮುಕ್ತಾಯ ಮಾಡಿದ್ದಾರೆ. ಅಂದರೆ ಈ ಭೌತಿಕ ಪ್ರಕೃತಿಯಲ್ಲಿರ್ತಕ್ಕಂಥ ಬದ್ಧ ಆತ್ಮರಿಗಿಂತಲೂ ಅಂದರೆ ಯಾವುದೇ ರೀತಿಯಲ್ಲೂ ಈ ಐಹಿಕ ಜಗತ್ತಿಗೆ ಅತೀತನಾದವನು ಕೃಷ್ಣ ಅಂತ ಕೂಡ ಹೇಳಿದ್ದಾರೆ. ಆದ ಕಾರಣ ನಾವು ಈ ಶ್ಲೋಕದಲ್ಲಿ ಏನು ಅರ್ಜುನ ವರ್ಣನೆ ಮಾಡಿದ್ದಾನೆ ಅಂದರೆ ಮಹಾತ್ಮ ಅಂತ ಭಗವಂತನಿಗೆ ಹೇಳ್ತಾ ಇದ್ದಾನೆ. ನಂತರ ಪ್ರತಿಯೊಂದು ದೇವತೆಗಳಿಗೆ ನೀನೇ ಮುಖ್ಯ, ಅದರಲ್ಲೂ ಮುಖ್ಯವಾಗಿ ನಿನ್ನ ಆಜ್ಞೆ ಪ್ರಕಾರ ಅವರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಂತರ ತ್ವಮಕ್ಷರಂ ಅಂದರೆ ಈ ಸತ್ ಅಂತ ಏನು ಹೇಳ್ತಾ ಇದ್ದಾರೆ ಅಂದರೆ ಕಾರಣ ಮತ್ತು ಪರಿಣಾಮಗಳಿಗೆ ಯಾರು ಕಾರಣ ಅಂದರೆ ಅದು ಭಗವಂತ. ಅಂದರೆ ಈ ಅಭಿವ್ಯಕ್ತಿಗೆ ಅತೀತನಾದವನು, ಅಂದರೆ ಈ ಐಹಿಕ ಜಗತ್ತಿಗೆ ಒಳಪಡುವುದಿಲ್ಲ ಭಗವಂತ ಅನ್ನೋದನ್ನು ಕೂಡ ಹೇಳಿದ್ದಾನೆ. ನಂತರ ಮುಂದಿನ ಶ್ಲೋಕದಲ್ಲಿ ಅರ್ಜುನ ಭಗವಂತನನ್ನು ಬೇರೆ ರೀತಿಯಲ್ಲಿ ಅಂದರೆ ಯಾವ ರೀತಿಯಲ್ಲಿ ವರ್ಣನೆ ಮಾಡ್ತಾನೆ ಅನ್ನೋದನ್ನು ನಾವು ನಾಳೆ ನೋಡೋಣ. ಹರೇ ಕೃಷ್ಣ.